ಡೆವಿಲ್ ಟ್ರೇಲರ್ ಇಷ್ಟು ಮಸ್ತ್ ಇಷ್ಟು ಕಡಕ ಬಂದತ್ಲೆ. ಈ ಡೆವಿಲ್ ಟ್ರೇಲರ್ ಚಲೋ ಇಲ್ಲ ಅಂತ ಯಾವತ್ತಲ್ಲ ಅವ್ನ್ ಪಕ್ಕಾ ಊಟ ಬಿಡ್ದಂಗೆ ಆಗೈತೆ. ಅಷ್ಟು ಅದ್ಭುತ ಡೆವಿಲ್ ಟ್ರೇಲರ್ ಡಿ ಬಾಸ್ ಅವ್ರದ್ದು ಬಂದತ್ತೆ. ನಮಗಂತೂ ನೋಡಿ ಸುಮ್ ಸೈಡ್ಗೆ ಏನೋ ಸ್ನ್ಯಾಕ್ಸ್ ಇಟ್ಟು ನಿನ್ಕೋತ್ ನೋಡಿ ಅದ್ಭುತ ಐತ್ಲ. ಇದು ಯಾವ ಮಗ ಚಲೋ ಇಲ್ಲ ಡೆವಿಲ್ ಟ್ರೇಲರ್ ಇದನ್ನಿಲ್ಲ ಅಂತ ಹೇಳ್ತಾರೆ, ಯಾರು ಹೇಳಂಗಿಲ್ಲ, ಆಲ್ಮೋಸ್ಟ್ ಯಾರು ಹೇಳಂಗಿಲ್ಲ. ನಿಜವಾಗಿ ಪಿಕ್ಚರ್ ನೋಡು ಮತ್ತು ನಿಜವಾಗಿಯೂ ಸಿನಿಮಾದ ಒಂದು ಸ್ವಲ್ಪ ರುಚಿ ಇದ್ದವ ಯಾವರೇ ಇದ್ದಂದ್ರೆ ಅವ ಡೆವಿಲ್ ಬೆಂಕಿ ಅಂತ ಹೇಳ್ತಾನೆ. ಡೆವಿಲ್ ಸಿನಿಮಾ ಬೆಂಕಿ ಅಂತ ಹೇಳ್ತಾನೆ. ಯಾವರೇ ಇಲ್ಲ ಹಂಗ ಹಿಂಗ ಹೇಳ್ದ ತಿಳ್ಕೊರಿ, ನೀವು ತಿಳ್ಕೊಂಡು ಬಿಡ್ರಿ. ಅವ್ನು ಭಾಳ ಕೆಟ್ಟ ಅಂದ್ರೆ ಊಟ ಬಿಡ್ದಂಗೆ ಆಗೈತೆ. ಅಷ್ಟು ಅದ್ಭುತ ಡೆವಿಲ್ ಮೂವಿ ಇನ್ನ ತಕ್ಕ ದರ್ಶನ್ ರವ್ರು ಹಿಂಗೆ ಎಂದೂ ಮಾಡಿದ್ದಿಲ್ಲ, ಹಿಂಗೆ ಎಂದೂ ಯಾವ ಪಿಕ್ಚರು ಮಾಡಿಲ್ಲ ಅಂತ ನನಗನ್ಸದು. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಇದ್ರೊಳಗೆ ಆ್ಯಕ್ಟಿಂಗ್ ಮಾಡ್ಯಾರ. ನಟ ದರ್ಶನ್ ಏನು ಅನ್ನೋದು ಮತ್ತೊಂದು ಹಂತ ಇಲ್ಲಿ ತೋರ್ಸ. ನಾ ಹೇಳೋದು ನಿಮ್ಗೆ ಅರ್ಥ ಆಗ್ಲತ್ತೈತೆ ಅನ್ಕೋತನ. ಯಾಕಂದ್ರೆ ದರ್ಶನ್ ಹಿಂಗೂ ಅದಾನ ಅಂತೇಳಿ ತೋರಿಸಿದ್ದಂದ್ರೆ ಈ ಪಿಕ್ಚರ್ದಾಗ. ಯಾಕಂದ್ರೆ ಇಲ್ಲಿ ತಕ್ಕ ಒಂದು ಪಿಕ್ಚರ್ ಬೇರೆ, ಇದೊಂದು ಪಿಕ್ಚರ್ ಬೇರೆ ಮಾಡ್ಬಿಟ್ಟ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಫೆಂಟಾಸ್ಟಿಕ್ ಐತಿ. ನಾ ಇದನ್ನ ಟ್ರೇಲರ್ 4 ಸಲ ನೋಡಿದ್ರು ಇನ್ನೂ ನೋಡಂಗಾಗತ್ತೆ. ಸುಮ್ಮನೆ ನಿಮಗೆ ಹೇಳಿ ಮತ್ತೊಮ್ಮೆ ನೋಡ್ರಿ. ಯಾಕಂದ್ರೆ ಅಷ್ಟು ಮಸ್ತ್ ಟ್ರೇಲರ್ ಮಾಡ್ಯಾರ. ಇದ್ರ ಒಳಗೆ ದರ್ಶನ್ ಫುಲ್ ಡಿಫ್ರೆಂಟ್ ಆಗಿಬಿಟ್ಟಾರೆ. ಯಾಕಂದ್ರೆ ಅಷ್ಟು ಅದ್ಭುತ ಡಿಫ್ರೆಂಟಿಗೆ ಮಾಡ್ಬಿಟ್ಟಾರ. ಅಷ್ಟು ಅದ್ಭುತ ಪಾತ್ರ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಯಾಕಂತಂದ್ರೆ ಕನ್ನಡ ಚಿತ್ರರಂಗದೊಳಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಎಲ್ಲಿ ಇಲ್ಲದ ಹುರು ಮಂದಿಗೆ ಅಭಿಮಾನಿಗಳಿಗೆ. ಯಾಕೆ ಅದನ್ನು ಹೇಳ್ತೀನಿ ನಿಮ್ಗೆ, ಬರೇ ಪಿಕ್ಚರ್ದಾಗ ಹಂಗ ಹಿಂಗ ಅಂತ ಅಷ್ಟೇ ಇರೋದಿಲ್ಲ, ಕತ್ತಿ ಇರ್ತೈತಿ. ಕತ್ತಿ ಮ್ಯಾಲ ಪಿಕ್ಚರ್ ಇರ್ತದೆ. ಸುಮ್ಮನೆ ಓಡಾಡ್ದ ಆ ಕಡೆ ಈ ಕಡೆ ಒಮ್ಮಿಲ್ಲ. ಅದ್ಭುತ ಕತ್ತಿ. ಅದು ಕತ್ತಿಗೆ ತಕ್ಕಂಗೆ ಪೈಟ, ಕತ್ತಿಗೆ ತಕ್ಕಂಗೆ ಸಾಂಗ. ಪಿಕ್ಚರ್ದಾಗ ಅದ್ಭುತ ಆದಂತಹ ಸ್ಕ್ರೀನ್ ಪ್ಲೇ ಅದನ್ನು ಫಸ್ಟ್ ಅರ್ಥ ಮಾಡ್ಕೊರಿ. ಸ್ಕ್ರೀನ್ ಪ್ಲೇ ಎಷ್ಟು ಮಸ್ತ್ ಇಟ್ಟಲ್ಲ, ಅದ್ಭುತ. ನಿಮಗೆ ಗೊತ್ತಾಗ್ತಿರ್ತೈತಿದ ಸ್ಕ್ರೀನ್ ಪ್ಲೇ ಅಂದ್ರೆ ನೋಡಾತೀವಲ್ಲ, ನಾವು ನೋಡ್ತೀವಲ್ಲ ಟ್ರೇಲರ್ ಆಗಲಿ ಪಿಕ್ಚರ್ ಆಗಲಿ, ಅದ್ರೊಳಗೆ ಸ್ಕ್ರೀನ್ ಪ್ಲೇ ಇಷ್ಟು ಮೂವಿ ಬೆಸ್ಟ್ ಇಟ್ಟನ. ಅದ್ಭುತ. ಇದನ್ನು ಯಾವರೇ ನೋಡಿ ದರ್ಶನ್ ಟ್ರೇಲರ್ ಡೆವಿಲ್ ಟ್ರೇಲರ್ ನೋಡಿ ಇದು ಚಲೋ ಇಲ್ಲ ಅಂತಂದ್ರೆ ಅವ್ನು ಪಕ್ಕಾ ಗುಟ್ಟ ಬಿಡ್ದಂಗೆ ಐತೆ ಅರ್ಥ. ಯಾವ್ದು ಇವ್ರ ದರ್ಶನ್ ರವರ ವಿರೋಧಿ ಅದಾರ, ಯಾರು ದರ್ಶನ್ ರವ್ರಿಗೆ ಇಷ್ಟ ಇಲ್ಲ, ದರ್ಶನ್ ರವ್ರು ಯಾರಿಗೆ ಇಷ್ಟ ಇಲ್ಲ ಅವ್ರು ಬಿ ಇದು ಡೆವಿಲ್ ಟ್ರೇಲರ್ ನೋಡ್ರೆ ಅದ್ಭುತ ಮಾಡ್ಯಾರಪ್ಪ ಈ ಪಿಕ್ಚರ್ ಅನ್ನುವಂಗೈತಿ. ಇನ್ನು ಅದನ್ನೂ ಮೀರಿ ಚಲೋ ಆಗಿಲ್ಲ ಅಂತ ಯಾವ್ರೆ ಅಂದಂದ್ರೆ ಅವ್ನು ಪಕ್ಕಾ 3 ಇಂಚಿನ ಗುಟ್ಟ, 4 ಇಂಚಿನ ಗುಟ್ಟ, 5 ಇಂಚಿನ ಗುಟ್ಟ, 10 ಇಂಚಿನ ಗುಟ್ಟ ಬಿಡ್ದಂಗೆ ಐತೆ ತಿಳ್ಕೊಂಬಿಡ್ರಿ. ಅಟ್ ಅದ್ಭುತ ಟ್ರೇಲರ್ ಆಗೈತಿ. ಯಾವ ಮಗ್ಗು ಈ ಟ್ರೇಲರ್ ಚಲೋ ಅನ್ಸಿರಂಗಿಲ್ಲ. ಯಾಕೆ ಇಷ್ಟು ಹೇಳತ್ತೀನಿ ನಿಮ್ಗಂತಂದ್ರೆ, ಅಂದ್ರೆ ಅಷ್ಟು ಅದ್ಭುತ ಟ್ರೇಲರ್, ಫ್ಯಾಂಟಾಸ್ಟಿಕ್. ಈ ಟ್ರೇಲರ್ ಒಳಗೆ ನಟ ದರ್ಶನ್ ಯಾನ್ ಎಂಬುದು ತೋರಿಸ್ಬಿಟ್ಟಾನ. ದರ್ಶನ್ ಅಂದ್ರೆ ಯಾನ ಅನ್ನೋದು ಪಿಕ್ಚರ್ದಾಗ ಗೊತ್ತದ ಈ ಡೆವಿಲ್ ಪಿಕ್ಚರ್. ಯಾಕಂದ್ರೆ ಇಷ್ಟು ಹಿಂದೆ ನೋಡಿಕೋತ ಬಂದೇನಲ್ಲ ನಾ ಹಿಂಗೆ ಪಿಕ್ಚರ್ ಟ್ರೇಲರ್ ಆಗಲಿ ಪಿಕ್ಚರ್ ಆಗಲಿ ನಾನು ನೋಡಿಲ್ಲ. ಯಾಕಂದ್ರೆ ಅವ್ರ ಪಿಕ್ಚರ್ಗಳು ಅವರು ಮೋಸ್ಟ್ಲಿ ಎಲ್ಲ ಹೀರೋಗಳು ಎಲ್ಲ ಪಿಕ್ಚರ್ ನೋಡ್ಕೊತ ಬರ್ತೀವಿ. ಬಟ್ ಹಿಂಗೆ ಯಾವ ಪಿಕ್ಚರ್ದಾಗ ನೋಡಿಲ್ಲ. ಅಷ್ಟು ಡಿಫ್ರೆಂಟ್ ದರ್ಶನ್ ಅವ್ರನ್ನ ಮಾಡ್ಯಾರ. ಸೊ ನನಗೆ 2 ಪಿಕ್ಚರ್ ದರ್ಶನ್ ರವರು ಡಿಫ್ರೆಂಟ್ ಅನಿಸಿದ್ದು. ಒಂದು ಸಂಗೊಳ್ಳಿ ರಾಯಣ್ಣ, ಮತ್ತೊಂದು ಫುಲ್ ಡಿಫ್ರೆಂಟ್ ಆದದ್ದಂದ್ರೆ ಏನಪ್ಪಾ ಅಂದ್ರೆ ಫುಲ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಂದ್ರೆ ನನಗೆ ಗಜ. ಈ 2 ಪಿಕ್ಚರ್ ನೋಡಿ ಭಾಳ ಡಿಫ್ರೆಂಟ್ ಮಾಡಿಬಿಟ್ಟಾರ ತಂದ್ಕೊಂಡಿದ್ದೆ. ಇನ್ನೂ ಡಿಫ್ರೆಂಟ್ಗಳು ಬೇರೆ ಅದಾವ. ಬಟ್ ಅದ್ರ ಒಳಗೆ ಫುಲ್ ಡಿಫ್ರೆಂಟ್, ಇಷ್ಟು ಚಿತ್ರಗಳಿಗಿಂತಲೂ ಫುಲ್ ಡಿಫ್ರೆಂಟ್ ವಿಭಿನ್ನವಾಗಿ ಒಂದು ಥರ ದರ್ಶನ್ ಫ್ಯಾನ್ ಇಂಡಿಯಾ ಸ್ಟಾರ್ಗೂ ಮೀರಿದಂಥ ನಟ ಅಂತ ತೋರಿಸ್ಕೊಳಕ್ಕೆ ಈ ಡೆವಿಲ್ ಪಿಕ್ಚರ್ ಐತಿ. ನೋಡ್ರಿ, ಥಿಯೇಟರ್ದಾಗ ಹೋಗಿ ನೋಡ್ರಿ. ನಾವು ಥಿಯೇಟರ್ದಾಗ ಹೋಗಿ ನೋಡ್ತೀವಿ, ಇದನ್ನ ಪಿಕ್ಚರ್ ಬಿಡಂಗಿಲ್ಲ. ಯಾಕಂದ್ರೆ ಅದ್ಭುತ ಐತೆ, ಬಹಳ ಅದ್ಭುತ ಐತಿ. ಇದ್ರೊಳಗೆ ಭಾಳ ಕಂಟೆಂಟ್ ಇಟ್ಟಾನ. ಅದಕ್ಕೆ ಸೊ ಈ ಪಿಕ್ಚರ್ ನಾವು ಥಿಯೇಟರ್ದಾಗ ನೋಡೋಣ ಅಂತ ಹೇಳಿ ಇಲ್ಲಿಗೆ ನನ್ನ ಈ ಟ್ರೇಲರ್ ರಿವ್ಯೂ ಮುಗಿಸ್ತೀನಿ. ನೋಡ್ರಿ, ಬೇಕಂತಂದ್ರೆ ಅದ್ಭುತ ಐತಿ. ಬರೇ ಫೋಟೋ ಇಮ್ಯಾಜ್ದಾಗ ಹಿಂಗೆ ಇಟ್ಟ ಕತರ ಐತಿ ಅಂತಂದ್ರೆ ಇನ್ನು ಪಿಕ್ಚರ್ ಒಳಗೆ ನಾವು ಫೈಟ್ಗಳ ಮತ್ತು ಸಾಂಗ್ಗಳ ಮತ್ತು ಹಿಂಗೆ ಚುಟಿಕಿ ಎಟ್ಟಿರಬಾರ್ದು ಅನ್ನೋದು ನೀವೇ ವಿಚಾರ ಮಾಡ್ರಿ. ಇದನ್ನು ವಿಚಾರ ಮಾಡಿ ಥಿಯೇಟರ್ದಾಗ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ನಾವಂತೂ ಮತ್ತೊಂದು ಟ್ರೇಲರ್ ನೋಡೋನು ನಂಗೆ ಇನ್ನೊಂದು ನೋಡೋಂಗಾಗೈತಿ. ಅದಕ್ಕೆ ದಯವಿಟ್ಟು ನಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.